ಹಾಯ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ಥಾಟ್ಸ್. ನನ್ನ ಪ್ರೀತಿಯ ಕನ್ನಡಿಗರಿಗೆಲ್ಲರಿಗೆ ನಮಸ್ಕಾರ. ಸ್ವಲ್ಪ ಕನ್ನಡ ಹಾಗೆ ಹೀಗೆ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅವತ್ತೇ ಫಸ್ಟಲ್ಲೇ ಹೇಳಿದ್ದೀನಿ, ನಾವು ಕನ್ನಡ ಅಲ್ಲ, ನಾನು ತೆಲುಗು. ಒಂಚೂರು ಏನಾದ್ರು ಹಾಗೆ ಹೀಗೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಓಕೆ, ಈಗ ಪೂಜೆ ಬಗ್ಗೆ ಒನ್ನಲ್ಲಿ ಹೇಳಿದ್ದೀನಿ, ಹೇಗೆ ಮಾಡಬೇಕು, ಏನು ಕೊಟ್ಟರೆ ದೇವರು ಸಂತೋಷ ಪಡ್ತಾರೆ ಅಂತ. ಈಗ ಸ್ವಲ್ಪ ಜನ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳಿದ್ನಲ್ಲ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ದೊಡ್ಡದಾಗಿ ನಾನೇನು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತಲ್ಲ. ಏನೋ ಸ್ವಲ್ಪ ಜನ, ಒಂದು ಮನುಷ್ಯನ ಇಬ್ಬರು ಮನುಷ್ಯನಾದರೂ ಚೇಂಜ್ ಆದರೆ ನಾನು ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ಅನ್ನೋದು ಇದು. ನಾವು ವರಲಕ್ಷ್ಮಿ ಹಬ್ಬ ಬ್ಯಾಂಗ್ಳೂರಲ್ಲಿ, ಇಡೀ ಕರ್ನಾಟಕದಲ್ಲೇ ಒಂದು ಸೂಪರಾಗಿ ಮಾಡ್ಕೊಳ್ಳೋ ಒಂದು ದೊಡ್ಡ ಹಬ್ಬ ವರಲಕ್ಷ್ಮಿ ಹಬ್ಬ. ಅದು ಸ್ವಲ್ಪ ಜನ ದುಡ್ಡಿರೋರು ಸಕ್ಕತ್ತಾಗಿ ಮಾಡ್ತಾರೆ, ಜಾಸ್ತಿ ರಿಚ್ಚಾಗಿ ಮಾಡಿ. ಅದು ಸ್ವಲ್ಪ ಜನ ಬೋಲ್ಡಾಗಿ, ಏನಂತಾರೆ, ಪಾಸಿಟಿವ್ ಥಿಂಕಿಂಗ್ ಇರೋರು ಏನು ಮಾಡ್ತಾರೆ ಅಂದರೆ, ಇಟ್ಸ್ ಓಕೆ, ಅವ್ರಿಗಿದೆ, ಅವ್ರು ಮಾಡ್ತಾಯಿದ್ದಾರೆ, ಏನಿದೆ. ಬಟ್ ಸ್ವಲ್ಪ ದುಡ್ಡು ಇಲ್ಲದೇ ಇರೋರು, ಮಿಡಿಲ್ ಕ್ಲಾಸಿಂದ ಇನ್ನೂ ಲೋ ಮಿಡಿಲ್ ಕ್ಲಾಸ್ ಅವ್ರು ಏನು ಅನ್ಕೊತಾರೆ ಗೊತ್ತಾ, ದೇವ್ರನ್ನ ಬೈಕೊತಾರೆ. ಅವ್ರಿಗೆ ಕೊಟ್ಟಿದೆಯಾ, ಅವ್ರು ಮಾಡ್ತಾಯಿದ್ದಾರೆ, ನನಗೆ ಕೊಟ್ಟಿಲ್ಲ, ನಾನು ಮಾಡೋಕ್ಕಾಗ್ತಾಯಿಲ್ಲ ಅಂತ. ಸ್ವಲ್ಪ ಜನ ನಾನೇನಕ್ಕೆ ಮಾಡಿಕೊಡ್ದು ಅನ್ನೋ ಒಂದು ಅಹಂಕಾರಕ್ಕೆ ಹೋಗಿ ಸಾಲ ತಂದು ವರಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದಾರೆ. ಸಾಲ ತಂದು ನೀವು ವರಲಕ್ಷ್ಮಿ ಹಬ್ಬ ಮಾಡೋವಾಗ ಒಂದು ಸಲ ಆದರೂ ಯೋಚನೆ ಮಾಡಿದ್ದೀರಾ? ನೀವು ಸಾಲ ತಂದರೆ ಅದು ನಿಮ್ಮ ದುಡ್ಡು ಹೇಗಾಗುತ್ತೆ? ಏನೇ ಆದ್ರೂ, ಒಂದು ತೆಂಗಿನಕಾಯಿ ನೀವು ಸಾಲ ತಂದ್ರೂ ಅದು ತೆಂಗಿನಕಾಯಿ ಅಂಗಡಿಯವನಿಗೆ ಹೋಗುತ್ತೆ ಬಿಟ್ರೆ ಆ ಪೂಜೆ ನಿಮ್ಗೇನಿಗೆ ಬರುತ್ತೆ? ನೀವು ಕಷ್ಟಪಟ್ಟು ನೀವು ದುಡಿದಿರೋದ್ರಲ್ಲಿ ಲಕ್ಷ್ಮೀ ಅಮ್ಮ ಅವ್ರ ಪಟ್ಟ ಮುಂದೆ 2 ಬಾಳೆಯನ್ನು 2 ಎಳೆ ಅಡಿಕೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು, ಒಂದೇ ಒಂದು ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ರು ವರಲಕ್ಷ್ಮಿ ಪೂಜೆನೇ, ಇಲ್ಲ ಅಂದ್ರೂ ಲಕ್ಷ್ಮೀ ಪೂಜೆನೇ. ನೀವು ಏನಕ್ಕೆ ಈ ಥರ ಯೋಚನೆ ಮಾಡ್ತಾಯಿಲ್ಲ? ಸ್ವಲ್ಪ ಜನ ತುಂಬ ಅಂದರೆ ತುಂಬ, ನಾವು ಇದು ಮಾಡಬೇಕು, ಅವ್ರು ಹಿಂಗೆ ಮಾಡ್ತಾಯಿದ್ದಾರೆ, ಅಟ್ಲೀಸ್ಟ್ ಅವರಲ್ಲಿ ಹಾಫ್ ಅವರು ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಪ್ಲೀಸ್. ಪೂಜೆಗೆ ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲ ರೀ. ದಯವಿಟ್ಟು ಮನಸ್ಸಿಟ್ಬಿಟ್ಟು, ನಾನು ಏನು ಹೇಳಿ, ಒಂದು ಪಟ ಮುಂದೆ ಒಂದು ಹೂವು ಇಟ್ಬಿಟ್ಟು, ಒಂದು ಅನ್ನ, ನೀವೇನು ಮಾಡಿದ್ರೆ ಅನ್ನ ಸಾಂಬಾರೇ ಇಡಿ, ಆ ಅಮ್ಮ ತಗೊತಾರೆ.